ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತಂದರೆ ಇಂದಿನ ಮೀನ್ಸ್ ಈ 29th ಡಿಸೆಂಬರ್ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ SSC GD ಅಸ್ಪಿರೆಂಟ್ಸ್ ಈ SSC GD GK GS ಕ್ಲಾಸ್ಗಳನ್ನು ಸಹ ನಾವು ಮಾಡ್ತಾ ಇದ್ವಿ ಸರ್. ನಾವು ಮೀನ್ಸ್ 2025 ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಸೊ ಪ್ರಮುಖ ಘಟನೆಗಳನ್ನು ಹಾಗೆ ಪ್ರಮುಖ ಇನ್ಫಾರ್ಮೇಷನ್ನ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಸೊ ಅದರ ಸಪ್ರೇಟ್ ಪ್ಲೇ ಲಿಸ್ಟನ್ನು ಮಾಡಿದ್ವಿ ಸರ್ನ. ಸೊ ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಂಡು ನೀವು ಕ್ಲಾಸ್ಗಳನ್ನು ಕೇಳ್ಬೋದು. ಸೊ ಡೈಲಿ ಮಿನಿಮಮ್ ಏನಿಲ್ಲ ಅಂದರೂ ಸಹ ನಾವು ಒಂದು ಕ್ಲಾಸನ್ನಾದರೂ ಸಹ ಮಾಡಿರ್ತೀವಿ. ಸೊ ನಿಮಗೆ ಒಂದು ಕ್ಲಾಸಿಂದ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ದೊರಕ್ತದೆ. ಆ್ಯಂಡ್ ನೆಕ್ಸ್ಟ್ ನೀವು SSC ಯಾವುದೇ ಎಕ್ಸಾಮ್ ತಯಾರು ಮಾಡ್ತಿದ್ರು ಸಹ ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟಿನ ಇಂಗ್ಲೀಷ್ನ ಯಾವುದೇ ಎಕ್ಸಾಮ್ ತಯಾರಿ ಮಾಡ್ತಿದ್ರು ಸಹ ಇಂಗ್ಲೀಷ್ ಕ್ಲಾಸನ್ನು ಸಹ ನಾವು ಮಾಡ್ತಾ ಇದ್ವಿ ಸರ್. ಸೊ ಅದಕ್ಕೆ ಸಹ ನೀವು ಇಂಗ್ಲೀಷ್ ಕ್ಲಾಸನ್ನು ಸಹ ನೋಡ್ಕೊಳ್ಬೋದು. ಓಕೆ, ಸೊ ಇಡಿಕ್ವಿಟಿ ಲೆವೆಲ್ ಇರ್ತಕ್ಕಂಥ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಅಲ್ಲಿ ಇರ್ತವೆ. ಓಕೆ, ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ರಾಷ್ಟ್ರಪತಿಗಳು ಜಾರ್ಖಂಡ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕವಾಗಿ ಮಾತನಾಡುವ ಯಾವ ಬುಡಕಟ್ಟು ಭಾಷೆಯ ಸಂರಕ್ಷಣೆಗಾಗಿ ಸಾಂವಿಧಾನಿಕ ಉಪಕ್ರಮವನ್ನು ಪ್ರಾರಂಭಿಸಿದರು ಅಂತ ಕೇಳಿದ್ದಾನೆ ಸರ್. ಸೊ ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ? ರಾಷ್ಟ್ರಪತಿಗಳು ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ದಾರೆ? ಈ ಜಾರ್ಖಂಡ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತನಾಡ್ತಕ್ಕಂಥ ಭಾಷೆಯನ್ನು ಅವರು ಈ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾದರೆ ಆ ಒಂದು ಭಾಷೆ ಯಾವುದು? ಆಪ್ಷನ್ ಎ ಗೊಂಡಿ, ಆಪ್ಷನ್ ಬಿ ಬಿಲಿ, ಆಪ್ಷನ್ ಸಿ ಸಂತಾಲಿ, ಆಪ್ಷನ್ ಡಿ ಮುಂಡಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಂತಾಲಿ ಭಾಷೆಯ ಒಂದು ಸಂರಕ್ಷಣೆಗಾಗಿ ಸಾಂವಿಧಾನಿಕ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಸರ್ನ. ಯಾರು ಪ್ರಾರಂಭ ಮಾಡಿದ್ದಾರೆ? ಈ ನಮ್ಮ ರಾಷ್ಟ್ರಪತಿಗಳು ಯಾರು? ಈ ನಮ್ಮ ದ್ರೌಪದಿ ಮುರ್ಮು ಅವರು ಅಂತ ಹೇಳ್ತೀವಿ. ಸೊ ಅವರು ಮೂಲತಃ ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಒಡಿಶಾ ರಾಜ್ಯದವರು ಅಂತ. ಆ್ಯಂಡ್ ನಿಮಗೆ ಲಾಸ್ಟ್ SSGD ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದ ಎಂತ ಅಂತಂದರೆ, ಈ ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು ಯಾರು? ಈ ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಸಹ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ಕೇಳಿದ್ದ ಸರ್ನ. ಸೊ ಅವಾಗ ನೀವು ಹೇಳಬೇಕಾಗತ್ತೆ ಈ ಜಾರ್ಖಂಡ್ ರಾಜ್ಯದ ಮಾಜಿ ಗವರ್ನರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಯಾರು ಅಂತ ಕೇಳಿದ್ರೆ ನಮ್ಮ ಪ್ರಸ್ತುತ ರಾಷ್ಟ್ರಪತಿ ಆಗಿರ್ತಕ್ಕಂಥ 15ನೇ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು. ಓಕೆ, ಸೊ ಅದಕ್ಕೆ ನಿಮಗೆ SSGD ಕ್ಲಾಸ್ಗಳು ಸಹ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಹಾಗೆ ಅದನ್ನು ಹೊರತಾಗಿದ್ರೆ ಇವಾಗ ಮತ್ತೆ ಯಾರಿದ್ದಾರೆ? ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಸೊ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ? CP ರಾಧಾಕೃಷ್ಣನ್ ಅಂತ ಹೇಳ್ತೀವಿ ಸರ್. ಹಾಗಾದ್ರೆ ಈ CP ರಾಧಾಕೃಷ್ಣನ್ ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿಯೂ ಸಹ ಕಾರ್ಯವನ್ನ ನಿರ್ವಹಿಸಿದ್ರು ಅಂತ ಕೇಳಬಹುದಲ್ಲ ನಿಮಗೆ. ಸೊ ಅವ್ನು ಹೇಳಬೇಕಾಗತ್ತೆ ಈ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಈ CP ರಾಧಾಕೃಷ್ಣನ್ ಅವರು ಕಾರ್ಯವನ್ನ ನಿರ್ವಹಿಸಿದ್ದರು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಹಾಗಾದ್ರೆ ಪ್ರಸ್ತುತ ಈ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರು ಯಾರಾಗಿದ್ದಾರೆ? ಆಚಾರ್ಯ ದೇವವ್ರತ ಅಂತ ಹೇಳ್ತೀವಿ ಸರ್. ಯಾರು? ಈ ಆಚಾರ್ಯ ದೇವವ್ರತ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ ಸರ್, ಆಚಾರ್ಯ ದೇವವ್ರತ ಇವರು ಎಲ್ಲಿದೆ ಸರ್? ಅಸ್ಸಾಂದಲ್ವಾ? ಅಸ್ಸಾಂದ ಯಾರು ಅಂದರೆ ಈ ಲಕ್ಷ್ಮಣ ಆಚಾರ್ಯ ಅಂತ ಹೇಳ್ತೀವಿ ಸರ್. ಸೊ ಅವರೇ ಬೇರೆ, ಆ ಆಚಾರ್ಯನೇ ಬೇರೆ, ಈ ಆಚಾರ್ಯನೇ ಬೇರೆ. ಇಲ್ಲಿ ದೇವವ್ರತ ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದ್ದು ಈ ಮಹಾರಾಷ್ಟ್ರ ಅಂತ. ಓಕೆ, ಸೊ ನಿಮಗೆ ಏನಾದರೂ ಈ ಲಕ್ಷ್ಮಣ ಆಚಾರ್ಯ ಅಂತ ಕೊಟ್ಟರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಅಸ್ಸಾಂ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಅಂತ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ಕ್ಕೆ 25 ವರ್ಷಗಳ ಸಂಭ್ರಮವನ್ನು ಮೀನ್ಸ್ ಈ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿರುವ ಗ್ರಾಮೀಣ ರಸ್ತೆ ನಿರ್ಮಾಣ ಯೋಜನೆ ಯಾವುದು ಅಂತ. ಸೊ ಮೀನ್ಸ್ 2000ರಲ್ಲಿ ಅದು ಪ್ರಾರಂಭ ಆಗಿರಬೇಕ್ರಿ. ಯಾವುದಿದೆ ಅದು ಪ್ರಾರಂಭವಾಗಿರೋದು? MG ನರೇಗಾನ? ಇಲ್ಲ ಸರ್, ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈ MG ನರೇಗಾ ಪ್ರಾರಂಭ ಆಗಿರೋದು ಯಾವಾಗ ಅಂದರೆ 2006ರಲ್ಲಿ ಇದು ಪ್ರಾರಂಭವಾಗಿದೆ. ಸೊ ಇದರ ಒಂದು ಕಾಯ್ದೆ ಬಂದಿರೋದು ಯಾವಾಗ ಅಂತ ಕೇಳಿದ್ರೆ 2005ರಲ್ಲಿ ಬಂದಿದೆ. ಆ್ಯಂಡ್ ಇದು ರದ್ದಾಗಿರೋದು ಯಾವಾಗ ಅಂತ ಕೇಳ್ತಾನೆ 2025ರಲ್ಲಿ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹೌದಾ? ಇದು 2000ದಲ್ಲ, ನೋಡೋಣ. ಆ್ಯಂಡ್ ದೆನ್ ಭಾರತ್ ಮಾಲಾ ಯೋಜನೆ, ಆ್ಯಂಡ್ ದೆನ್ ಸೇತು ಭಾರತಂ ಯೋಜನೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇದು ನಿಮಗೆ 2015 ಬರ್ತವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇದು ಯಾವಾಗ ಪ್ರಾರಂಭ ಆಗಿದೆ ಅಂತ ನೋಡಿದ್ರೆ 2000 ಇಸ್ವಿಯಲ್ಲಿ ಇದು ಪ್ರಾರಂಭವಾಗಿದೆ ಸರ್ನಾ. ಸೊ ಅದಕ್ಕೆ ಈ ವರ್ಷ 2025ರಲ್ಲಿ ಈ ಬೆಳ್ಳಿ ಮಹೋತ್ಸವವನ್ನು ಮೀನ್ಸ್ 25 ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ನ. ಯಾವ ಒಂದು ಯೋಜನೆ ಇದು ಅಂತ ಕೇಳಿದ್ರೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಗ್ರಾಮ ಸಡಕ್ ಇದೆ ಅಲ್ವಾ, ಮೀನ್ಸ್ ಈ ಹಳ್ಳಿಗಳ ರಸ್ತೆ ಯಾವ ಬಣ್ಣದಿಂದ ಕೂಡಿರ್ತಕ್ಕಂತಹ ಕಲ್ಲುಗಳನ್ನು ಹೊಂದಿರ್ತವೆ? ಈ ಮೈಲಿಗಲ್ಲುಗಳು ಅಥವಾ ಕಿಲೋಮೀಟರ್ ಕಲ್ಲುಗಳು ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಕಿಲೋಮೀಟರ್ ಕಲ್ಲಿನ ಒಂದು ಬಣ್ಣ ಯಾವುದು ಅಂತ ಕೇಳ್ತಾನೆ ಸರಿನಾ. ಸೊ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಕಿಲೋಮೀಟರ್ ಕಲ್ಲಿನ ಬಣ್ಣ ಯಾವುದು? ಸರ್ ಕೇಸರಿ. ಯಾವುದು? ಕೇಸರಿ ಅಂತ ಹೇಳ್ತೀವಿ. ಕೇಸರಿ ಹಾಗೆ ಬಿಳಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕೇಸರಿ ಮತ್ತು ಬಿಳಿ ಬಣ್ಣಗಳೇನಿದೆ ಅಲ್ವಾ, ಈ ನಮ್ಮ ಹಳ್ಳಿ ರಸ್ತೆಗಳಿಗೆ ಹೊಂದಿರತಕ್ಕಂಥ ಈ ಕಿಲೋಮೀಟರ್ ಕಲ್ಲಿನ ಬಣ್ಣಗಳಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವುದು? ಎಲ್ಲೋ ಕೇಳ್ಬೋದು ನಿಮಗೆ. ಅವಾಗ ನೀವು ಯಾವ್ದು ಹೇಳುತ್ತೆ? ಎಲ್ಲೋ, ಅದು ಎಲ್ಲೋ ಅಲ್ಲ, ಇದು ಎಲ್ಲೋ ಅಂತಂದರೆ ಈ ನಮ್ಮ ನ್ಯಾಷನಲ್ ಹೈವೇ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಗ್ರೀನ್ ಅನ್ನೋದು ನಮ್ಮ ರಾಷ್ಟ್ರೀಯ ಹೈವೇ, ನಮ್ಮ ರಾಜ್ಯ ಹೈವೇ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸರ್ ಬ್ಲ್ಯಾಕ್ ಬಿ ಫಾರ್ ಬ್ಲ್ಯಾಕ್ ಆ್ಯಂಡ್ ದೆನ್ ಬಿ ಫಾರ್ ಯಾವುದು?
ಬಿಜಾಪುರ್ ಮೀನ್ಸ್ ಈ ಜಿಲ್ಲಾ ರಸ್ತೆಗಳು ಅಂತ ಸಹ ಹೇಳ್ತೇವೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರಿಂದ ಸಂಘರ್ಷ ಮುಕ್ತ ವಜ್ರ ವ್ಯಾಪಾರವನ್ನು ನಿಯಂತ್ರಿಸುವ ಯಾವ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಳ್ಳಲಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದಿದು ಪ್ರತಿಕ್ರಿಯೆ, ಯಾವುದು ಈ ಪ್ರಕ್ರಿಯೆ ಹೇಳ್ಬೋದಾ? ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವುದು ಸರ್? ಕಿಂಬರ್ಲಿ ಪ್ರೊಸೆಸ್. ಯಾವುದು? ಈ ಒಂದು ಕಿಂಬರ್ಲಿ ಪ್ರಕ್ರಿಯೆ ಅಂತ ಹೇಳ್ತೀವಿ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಕಿಂಬರ್ಲಿ ಪ್ರಕ್ರಿಯೆ. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ಭಾರತ ದೇಶ ವಹಿಸ್ಕೊಳ್ತಾ ಇದೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಕೆಲವರು ಸಹ ಕೇಳ್ತಾ ಇದ್ರೆ, ಆ್ಯಂಡ್ ದೆನ್ ಈ ಟೆಲಿಗ್ರಾಮಲ್ಲೂ ಸಹ ಕೇಳಿದ್ದೀರಾ, ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಬೇರೆ ಕ್ಲಾಸ್ಗಳ ಕಾಮೆಂಟ್ ಸೆಕ್ಷನಲ್ಲೂ ಸಹ ಕೇಳಿದ್ದೀರಾ ಕರೆಂಟ್ ಅಫೇರ್ಸ್ಗೆ ಏನು ನೋಡಬೇಕು ಅಂತ. ಎಂತ ಸಹ ಇಲ್ಲ ರೀ. ಓಕೆ, ಇವಾಗ ಡೈಲಿ ಕ್ಲಾಸ್ ಮಾಡ್ತಿದ್ದಲ್ವಾ, ಇದನ್ನೇ ನೋಡ್ಕೊಳ್ಳಿ. ಇದನ್ನ ಜಸ್ಟ್ ನೋಡ್ಕೊಳ್ಳೋದಲ್ಲದೆ ನೀವು ಇಫ್ ನಿಮಗೆ ಪಾಸಿಬಲ್ ಇದ್ರೆ, ಓಕೆ, ಜಸ್ಟ್ ನಿಮ್ಗೆ ಪಾಸಿಬಲ್ ಇದ್ರೆ, ನಿಮ್ಗೆ ಅಷ್ಟು ಟೈಮ್ ಇತ್ತು ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಹೇಗೆ ನೋಟ್ ಮಾಡ್ಕೊಳ್ಬೇಕು ಇದನ್ನ? ಸೊ ಮೀನ್ಸ್ ಇದನ್ನ ಜಾಸ್ತಿ ಇದೆಲ್ಲ ಆಪ್ಷನ್ ಹಾಕೊಳ್ಳೋದು ಅದೆಲ್ಲ ಅಂತ ಸಹ ಇಲ್ಲ, ಜಸ್ಟ್ ಆ ಡೇಟ್ ಹಾಕೊಳ್ಳಿ. ಓಕೆ, ಒಂದು ಪೇಜ್ ಇದೆ ಅಲ್ವಾ, ನಿಮಗೆ ಇದು ಯಾರಿಗೆ ಇದು ನೆಸೆಸರಿ ಇಲ್ಲವಲ್ಲ, ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಲ್ಲಿ ಇವತ್ತಿನ ಡೇಟ್ ಹಾಕೊಳ್ಳಿ. ಏನಿದೆ ಇವತ್ತು? 29 ಡಿಸೆಂಬರ್ ಅಂತ ಇದೆ. ಓಕೆ, ಸೊ ಈ 29 ಡಿಸೆಂಬರ್ ಯಾವ ದಿನ ಇದೆ? ಓಕೆ, ಇವತ್ತು ಏನಾದರೂ ಒಂದು ದಿನ ಇದೆಯಾ? ಏನಾದರೂ ನಾವು ಸ್ಪೆಷಲಾಗಿ ಆಚರಣೆ ಮಾಡ್ತೀವಿ? ಓಕೆ, 25 ಇತ್ತು ಅಂದರೆ ನಾವು ಯಾವುದಾದ್ರೂ ಹೇಳ್ಬೋದಾಗಿತ್ತು, ಇಲ್ಲಾಂದ್ರೆ 5 ಅಂತಂದ್ರೆ ನಾವು ಮಣ್ಣಿನ ದಿನ ಅಂತ ಹೇಳ್ತಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 1 ಅಂತ ಹೇಳಿದ್ರೆ 1 ಹೇಳ್ತಿದ್ವಿ. ಸೊ ಹಾಗೆ 29 ಯಾವುದಾದ್ರೂ ದಿನ ಇದೆಯಾ? ಓಕೆ, ದಿನ ಇತ್ತು ಅಂತಂದ್ರೆ ಆ ದಿನ ಯಾವುದು ಇದೆ ಅಂತ ಬರ್ಕೊಳ್ಳಿ. ಓಕೆ, ಸೊ ಯಾವುದು? ಈ ಗ್ರಾಮ ಪಂಚಾಯತಿ ದಿನ ಇದೆಯಾ? ಓಕೆ, ಅದನ್ನು ಬರ್ಕೊಳ್ಳಿ. ಇಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್, ಇದೆಯಾ ಅದನ್ನು ಬರ್ಕೊಳ್ಳಿ. ಆ್ಯಂಡ್ ದೆನ್ ಅದರ ಒಂದು ಥೀಮ್ ಏನಾಗಿದೆ ಅದನ್ನು ಇಲ್ಲಿ ಕೆಳಗೆ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಓಕೆ, ಸೊ ನಿಮಗೆ ಕರೆಂಟ್ ಅಫೇರ್ಸ್ ಮಾಡೋ ಮೆಥಡ್ ಹೇಳ್ತಾ ಇದ್ದೀನಿ, ಕೆಲವರಿಗೆ ಹೊಸ ಸ್ಟೂಡೆಂಟ್ಸ್ಗೆ ಅಷ್ಟೇ. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕೆಳಗೆ ಏನು ಮಾಡ್ಕೊಳ್ಳಿ ಅಂತಂದರೆ ಈ ಬುಲೆಟ್ ಪಾಯಿಂಟ್ಗಳನ್ನು ಮಾಡ್ಕೊಳ್ಳಿ. ಬುಲೆಟ್ ಪಾಯಿಂಟಲ್ಲಿ 1 ಲೈನರ್ ಮಾತ್ರ ನಿಮಗೆ ಇರಬೇಕು. ಓಕೆ, ಜಸ್ಟ್ 1 ಲೈನರ್. ಅದರದ್ದು ಎಕ್ಸ್ಟ್ರಾ, ಅದರದ್ದು ತಂದೆ ತಾಯಿ ಸಂಬಂಧಿಕರು ಎಂತ ಸಹ ಬೇಡ, ಮೀನ್ಸ್ ಅದರದ್ದು ಡೆಪ್ತ್ ಇನ್ಫಾರ್ಮೇಷನ್ ಎಂತ ಸಹ ಬೇಡ. ಜಸ್ಟ್ ಅವ್ರ ಹೆಸರು ಏನಿದೆ, ಅವ್ರು ಎಲ್ಲಿಯವರು, ಆ್ಯಂಡ್ ದೆನ್ ಅದು ಏನು ಕೇಳಿದಾನೆ ಅಷ್ಟೇ ಸಾಕು. ಓಕೆ, ಸೊ ನಿಮಗೆ ಜಾಸ್ತಿ ಏನಾದರೂ ಬೇಕು ಅಂದರೆ ಓಕೆ ಮಾಡ್ಕೊಳ್ತಾ ಹೋಗಿ. ಬಟ್ ಜಸ್ಟ್ ಹೇಗೆ ಅಂತಂದರೆ ಒಂದು ಪೇಜಲ್ಲಿ ನಿಮಗೆ ಒಂದರಿಂದ ಕರೆಂಟ್ ಅಫೇರ್ಸ್ ಮುಗಿಬೇಕು. ಸೊ ಇವಾಗ ನಿಮಗೆ 30 ಕ್ವಶನ್ಸಲ್ಲಿ ನಿಮಗೆ 30 ಕ್ವಶನ್ಸ್ ಸಹ ಗೊತ್ತಿಲ್ಲ ಅಂತ ಅಲ್ಲ. ಈ 30 ಕ್ವಶನ್ಸಲ್ಲಿ ಮಿನಿಮಮ್ ನಿಮಗೆ ಒಂದು 5 ಕ್ವಶನ್ ಆದರೂ ಗೊತ್ತಿದ್ದೇ ಇರ್ತವೆ. ಓಕೆ, 25 ಬರ್ಕೊಳ್ಳಿ. ಅದನ್ನು ಒಂದು ವೀಕ್ ಆದ ನಂತರ ನೀವು ರಿವಿಸನ್ ಸಹ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ವೀಕ್ ಆದ ನಂತರ ನಾವು ಸಹ ಕ್ಲಾಸ್ ಮಾಡಿರ್ತೀವಲ್ಲ, ಅಲ್ಲಿಂದ ನೀವು ರಿವಿಸನ್ ಮಾಡ್ಕೊಳ್ಳಿ. ಸೊ ನಿಮಗೆ ಮತ್ತೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ ನಿಮ್ಮ ಎಕ್ಸಾಮ್ ಟೈಮಲ್ಲೂ ಸಹ ನೀವು ರಿವಿಸನ್ ಮಾಡ್ಕೊಳ್ಬೋದು. ಓಕೆ, ಒಂದ್ಸರಿ ನೀವು ಕನ್ನಡಿಸ್ಬಿಟ್ರೆ ಮುಗಿದೋಗುತ್ತೆ. ಓಕೆ, ಈ ಪೇಜಲ್ಲಿ ಇತ್ತಲ್ವಾ? ಓಕೆ, ಲಾಸ್ಟ್ ಲೈನಲ್ಲಿ ಇತ್ತಲ್ವಾ? ಓಕೆ, ಲೆಫ್ಟ್ ಪೇಜಲ್ಲಿ ಇತ್ತಲ್ವಾ? ಓಕೆ, ರೈಟ್ ಪೇಜಲ್ಲಿ ಇರಬಹುದೇನೋ. ಓಕೆ, ಈ ರೀತಿ ನಿಮಗೆ ನೆನಪು ಬರ್ತದೆ. ಓಕೆ, ಇದೇನಂತ ಹೇಳ್ತೀವಿ? ಪಿಕ್ಟೋಗ್ರಾಫಿಕಲ್ ಮೆಮರಿ ಅಂತ ಹೇಳ್ತೀವಲ್ವಾ? ಸೊ ಹೇಳ್ಬೋದು ಅದನ್ನು. ಸೊ ಆ ರೀತಿ ನಿಮಗೆ ನೆನಪು ಉಳಿತದೆ. ಸೊ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ನಿಮಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮೀನ್ಸ್ ಈ ಕ್ಲಾಸ್ಗಳು ನಿಮ್ಗೆ ಏನಫ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋದಾವರಿ ನದಿಮುಖದಲ್ಲಿ ಜನವರಿ 10 ಮತ್ತು 11, 2025ರಂದು ನಡೆಯಲಿರುವ 40ನೇ ಆವೃತ್ತಿಯ ಜನಗಣತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ. ಸರಿನಾ? ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದು ಸಂಬಂಧಿಸಿದ ಯಾವುದು ಅಂತ ಕೇಳಿದ್ರೆ ಈ ಒಂದು ಏಷ್ಯನ್ ವಾಟರ್ ಬರ್ಡ್ ಜನಗಣತಿಗೆ ಸಂಬಂಧಿಸಿದೆ. ಸರಿನಾ? ಯಾವ ಜನಗಣತಿ ಅಂತ ಕೇಳಿದ್ರೆ ಈ ಒಂದು ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ ಅಂತ ಹೇಳ್ತೀವಿ. ಸರಿನಾ? ಯಾವುದು ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಬಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ಡಾಲ್ಫಿನ್ ಜನಗಣತಿಯನ್ನು ಯಾವ ರಾಜ್ಯ ಮಾಡಿದೆ ಇತ್ತೀಚೆಗೆ? ಈ ಬಿಹಾರ ಮಾಡಿದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಸ್ಸಾಂ ಸಹ ಮಾಡಿದೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ 33 ವರ್ಷಗಳ ಸಂರಕ್ಷಣಾ ಪ್ರಯತ್ನಗಳ ನಂತರ ಇತ್ತೀಚೆಗೆ ಯಾವ ರಾಜ್ಯವನ್ನು ಹೊಸ ಹುಲಿ ರಾಜ್ಯ ಎಂದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ, ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದಲ್ಲ ನಿಮಗೆ? ಫುಲ್ ಫಾರ್ಮ್ ಏನು? ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ ಇದು ಘೋಷಿಸಿದೆ. ಯಾವ ರಾಜ್ಯ? ಹೊಸ ಹುಲಿ ರಾಜ್ಯ ಅಂತೆ. ಯಾವುದ್ರಿ? ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್ ಮತ್ತು ತಮಿಳುನಾಡು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ? ಗೆಸ್ ಮಾಡಿ ಹೇಳಿ. ಇದಕ್ಕೆ ನಿಮ್ಮ ಆನ್ಸರ್ ರೈಟ್ ಆಗುತ್ತೆ. ಯಾವ ಸರ್? ಆಪ್ಷನ್ ಸಿ, ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗುಜರಾತ್ನ ಏನು ಮಾಡಿದ್ದೀವಿ, ನಾವಲ್ಲ, NTCA ಏನಂತ ಮಾಡಿದೆ ಅಂತಂದರೆ ಈ ನೂತನವಾಗಿರ್ತಕ್ಕಂತಹ ಹುಲಿ ರಾಜ್ಯ ಅಂತ ಘೋಷಣೆ ಮಾಡಿದೆ. ಓಕೆ, ಸೊ ನಿಮಗೆ ಈ ಕ್ವಶನ್ ಏನಿದೆ ಅಲ್ವಾ, 100 ಶೋರ್ ನಿಮಗೆ ಅಶ್ಯೂರೆನ್ಸ್ ಕೊಟ್ಟು ಬರೀತೀನಿ. ಇದನ್ನು ಕೇಳ್ತಾನೆ ಸರ್ ಟೈಮ್ ವೇಸ್ಟ್ ಮಾಡ್ತೀರಾ? ಓಕೆ, ಇದನ್ನು ಟೈಮ್ ವೇಸ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಇದನ್ನು ಹೇಳ್ತಿದ್ದೀನಿ ಯಾಕೆಂದರೆ ನಿಮ್ಗೆ ಹೇಳಿದಾಗ ಓಕೆ ಗೊತ್ತಾಗುತ್ತೆ, ಇದು ನೀವು ನನ್ನ ನೆನಪಿಟ್ಕೊಳ್ಳೇಬೇಕು ಅಂತ. ನಿಮಗೆ ಲಾಸ್ಟ್ ಒಂದು ಹೇಳಿದೆ ಎಂತ, ಈ ಚೀತಾ ಕ್ಯಾಪಿಟಲ್ ಅಂತ ಒಂದನ್ನು ಘೋಷಣೆ ಮಾಡಿದೆ. ಈ ಒಂದು ಚೀತಾ ಕ್ಯಾಪಿಟಲ್ ಘೋಷಣೆ ಮಾಡಿದೆ. ಸೊ ಅದಕ್ಕೆ ನಿಮಗೆ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಹೇಳಿದೆ ಇದನ್ನು. ಓಕೆ, ನಾನು ನೆನಪಿದೆ ಅವಾಗ ಹೇಳಿದೆ. ಇದನ್ನು ಕೇಳ್ತಾನೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ನಿಮಗೆ ಕೇಳ್ತಾನೆ, ಆ್ಯಂಡ್ ನೀವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ನಿಮಗೆ ಕೇಳ್ತಾನೆ. ಇದಕ್ಕೆ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ ಅಂತ ಸಹ ಹೇಳಿದೆ ಅವಾಗ. ಆ್ಯಂಡ್ ನೆಕ್ಸ್ಟ್ 2 ಕ್ಲಾಸಲ್ಲೂ ಸಹ ಹೇಳಿದ್ದೀನಿ, ಮೀನ್ಸ್ ಆ ಕ್ವಶನ್ ಬರುತ್ತೆ ಅಂತ. ಸೊ ಇದು ಲಾಸ್ಟ್ ನಡೆದಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಐತೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ 2 ಕರೆಂಟ್ ಅಫೇರ್ಸ್ ಕೇಳಿದ್ದಾನೆ. ಆ 2 ಕರೆಂಟ್ ಅಫೇರ್ಸಲ್ಲಿ ಒಂದು ಇದೇ ಕ್ವಶನ್ ಇದೆ.
ಯಾವುದು ರಾಜ್ಯ ಇದಕ್ಕೆ? ಯಾವುದಂದ್ರೆ ಕರ್ನಾಟಕವನ್ನು ನಾವು ನೂತನ ಚೀತಾ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಚೀತಾ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಬಟ್ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹೆಸರು ಕೊಟ್ಟರೆ ಯಾವುದು, ಜಿಲ್ಲೆ ಹೆಸರು ಕೊಟ್ಟರೆ ಯಾವ್ದು ಹೇಳಬೇಕಾಗುತ್ತೆ? ಬೆಂಗಳೂರನ್ನು ನಾವು ನೂತನ ಚೀತಾ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಚಿರತೆಗಳ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಈ ಒಂದು ಚಿರತೆಗಳ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಬೆಂಗಳೂರು ಅಂತ. ಆ್ಯಂಡ್ ದೆನ್ ದ ಸೇಮ್ ಕ್ವಶನ್ ಎಸ್ಟರ್ಡೇ, ಓಕೆ, ಸೊ ಡೇ ಬಿಫೋರ್ ಎಸ್ಟರ್ಡೇ ಆ್ಯಂಡ್ ದೆನ್ 2 days ಬ್ಯಾಕ್ ಈ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲೂ ಸಹ ಕೇಳಿದ್ದಾನೆ. ಬಟ್ ಅಲ್ಲಿ ನಿಮಗೆ ಬೆಂಗಳೂರು ಕೊಟ್ಟಿಲ್ಲ, ಕರ್ನಾಟಕ ಕೊಟ್ಟಿದ್ದಾನೆ. ಪ್ರೂಫ್ ಸಾಕಾ ನಿಮಗೆ? ನಿಮಗೆ ಯಾರಿಗೆ ಡೌಟ್ ಇದೆ ಅಲ್ವಾ, 27th December 3rd ಶಿಫ್ಟಿನ ಕ್ವಶನ್ ಪೇಪರ್ ಬರುತ್ತೆ ಅಲ್ವಾ, ಮೀನ್ಸ್ ಈ ಡೆಲ್ಲಿ ಪೊಲೀಸ್ ಕೀ ಆನ್ಸರ್ ಬಂದ ನಂತರ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಈ ಕ್ವಶನ್ ಇದೆ ನಿಮಗೆ ಅಲ್ಲಿ. ಆ್ಯಂಡ್ ನಿಮಗೆ ಮತ್ತೆ ಯಾರಿಗೆ ಡೌಟ್ ಇದೆ ಅಲ್ವಾ, ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳಿಲ್ಲ ಅಂತ, ಅಲ್ಲಿ ಸಹ ನೀವು ಫಾರೆಸ್ಟ್ ಸಮ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಸಿಗ್ತವೆ ಆ ಕ್ವಶನ್ ಪೇಪರ್ಗಳನ್ನು. ಓಕೆ, ಸೊ ಅಲ್ಲಿ ನೀವು ತೆಗೆದು ಸಹ ನೀವು ನೋಡ್ಕೊಳ್ಳಿ, ಸಿಗ್ತದೆ ನಿಮಗೆ ಆ ಕ್ವಶನ್ಸ್. ಸೊ ಕೆಲವೊಂದು ಕ್ವಶನ್ಗಳು ಇರ್ತವೆ ರೀ, ಮೀನ್ಸ್ ಅದನ್ನು ಕೇಳ್ತಾನೆ ಅಂತ, ಸೊ ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ. ಓಕೆ, ಎಷ್ಟು ಟೈಮ್ ವೇಸ್ಟ್ ಮಾಡಿರೋದು ಸಾಕು. ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು? ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಮರ್ಪಿತವಾದ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಎಲ್ಲಿದೆ ಅಂತ. ಓಕೆ, ಸೊ ಎಲ್ಲಿದೆ ಅಂತಂದರೆ ಇದು ಲಕ್ನೋದಲ್ಲಿ ಕಂಡುಬರುತ್ತೆ. ಸೊ ಟೋಟಲಿ ಎಷ್ಟು ಜನರ ಅಲ್ಲಿ ಮೂರ್ತಿಗಳಿದಾವೆ ಅಂದರೆ 3 ಜನರ ಮೂರ್ತಿಗಳು ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಅಂಕಿಅಂಶಗಳ ಪ್ರಕಾರ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದ್ದಾನೆ. ಸರ್, ಯಾವುದಿದೆ ಈ ಒಂದು ವಿಮಾನ ನಿಲ್ದಾಣ? ದುಬೈದಾ ಅಥವಾ ಈ ಒಂದು ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಹೌದು, ಇದೇ ಒಂದು ಏನಿದೆ ಅಲ್ವಾ, ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಈ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಏನಿದೆ ಅಲ್ವಾ, ಸೊ ಇದು ಅತ್ಯಂತ ಜನನಿಬಿಡ, ಮೀನ್ಸ್ ಅತಿ ಹೆಚ್ಚು ಜನಗಳನ್ನು ಓಡಾಡ್ತಕ್ಕಂತಹ ಒಂದು ವಿಮಾನ ನಿಲ್ದಾಣ ಆಗಿದೆ. ಸೊ ಇದೆಲ್ಲಿ ಕಂಡುಬರುತ್ತೆ? ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ವಿಮಾನ ನಿಲ್ದಾಣ. ಸೊ ಇದು USA ಕಂಡುಬರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಈ PC ಎಕ್ಸಾಮಲ್ಲಿ ಟ್ಯಾಕಲ್ ಮಾಡ್ತಾನೆ. ಓಕೆ, ಮೀನ್ಸ್ ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತಂದರೆ ಈ RRB ಎಕ್ಸಾಮಲ್ಲಿ ಸಹ ಕೇಳ್ತಾನೆ. ಓಕೆ, ಈ ಏರ್ಪೋರ್ಟ್ ಎಲ್ಲಿ ಕಂಡುಬರುತ್ತೆ ಸರ್ ಅಂತ, ಅವಾಗಲೂ ಹೇಳಬೇಕಾಗುತ್ತೆ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಅರ್ಮೇನಿಯಾ ದೇಶವು ಇತ್ತೀಚೆಗೆ ಯಾವ UN ಜೈವಿಕ ವೈವಿಧ್ಯತೆ ಸಮ್ಮೇಳನಕ್ಕಾಗಿ ಚಿಟ್ಟೆ ಲೋಗೋವನ್ನು ಅನಾವರಣಗೊಳಿಸಿತು ಅಂತ ಕೇಳಿದಾನೆ. ಅರ್ಮೇನಿಯಾ ಸರ್, ಅರ್ಮೇನಿಯಾ ಯಾವುದಕ್ಕೆ ಸರ್ ಹೇಳ್ಬೋದಾ ಸರ್ ನೀವು? ಓಕೆ, ಯಾವುದು? ಈ ಒಂದು COP17 ಅಂತ ಹೇಳ್ತೀವಿ ಸರ್. COP17 ಸರ್, COP16 ಸರ್, ಇದೆಂತ ಸರ್, ಇದು ಹಳೇದು ಹೋಯ್ತಲ್ಲ. ಕಾಪ್ ಇವಾಗ 30 ಆಯಿತು, ಲಾಸ್ಟ್ COP 30 ಆಯಿತು, ಈ ಒಂದು ಬೆಲೆಮ್ ಬ್ರೆಜಿಲಲ್ಲಿ ಆಯಿತು. ಬಟ್ ಇಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಿ, ಏನು ಅಂತಂದರೆ UN ಜೈವಿಕ ವೈವಿಧ್ಯತೆ ಸಮ್ಮೇಳನ. ಓಕೆ, ಈ ಒಂದು ಕಾಪಲ್ಲೇ 2 ಬರ್ತವೆ ನಿಮಗೆ. ಇವಾಗ 2 ಕಾಪ್ಗಳು ಯಾವುದ್ಯಾವುದು ಅಂತಂದರೆ ಲಾಸ್ಟ್ ಒಂದು ನಡೆದಿರೋದು COP 30 ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಬ್ರೆಜಿಲ್ನ ಬೆಲೆಮ್. ಆ್ಯಂಡ್ ದೆನ್ ಇನ್ನೊಂದು COP16. ಓಕೆ, ಯಾವುದು? COP16 ಕೊಲಂಬಿಯಾದಲ್ಲಿ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಬಟ್ ಇಲ್ಲಿ 16 ಅಂತ ಸಹ ನೆನ್ಪಿಟ್ಕೊಳ್ಬೇಡಿ, ಬಟ್ 17 ನೆನ್ಪಿಟ್ಕೊಳ್ಳಿ. ಯಾವ ಒಂದು ದೇಶ ಅಂತ ಕೇಳಿದ್ರೆ ಈ ಒಂದು ಅರ್ಮೇನಿಯಾದಲ್ಲಿ ನಡೆಯಲಿದೆ ಯಾವುದು? ಈ ಒಂದು COP17 ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ 9ನೇ ಪ್ರಶ್ನೆ, IIT ದೆಹಲಿ ಸಂಶೋಧನೆಯನ್ನು ವೇಗಗೊಳಿಸಲು ಅಭಿವೃದ್ಧಿಪಡಿಸಿದ ಸ್ವಾಯತ್ತ AI ಲ್ಯಾಬ್ ಸಹಾಯಕನ ಹೆಸರೇನು ಅಂತ ಕೇಳಿದ್ದೇನೆ. ಹೆಸರನ್ನ ಏನಾಗಿದೆ? ಒಂದು IIT ದೆಹಲಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು AI ಲ್ಯಾಬ್ನ ಸಹಾಯಕ ಹೆಸರು ಏನಿಲ್ಲ, ಐಲಾ. ವಾಟ್ ಯು ಮೀನ್ ಬೈ ಐಲಾ? ಅಂತಂದರೆ ಆಟೋನಮಸ್ AI ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಏನು ಈ ಒಂದು ಐಲಾ ಅಂತಂದರೆ ಐಲಾ ಅದು ಸಾಂಗು ಇಲ್ಲಿ ಅಲ್ಲ. ಓಕೆ, ಯಾವುದು? ಈ ಐಲಾ ಆಟೋನಮಸ್ AI ಲ್ಯಾಬ್ ಅಸಿಸ್ಟೆಂಟ್. ಓಕೆ, ಸೊ ಫನ್ನಾಗಿ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ ಯಾವುದು? ಐಲಾ ಅಂತ ನೆನ್ಪಿಟ್ಕೊಳ್ಳಿ. ಒಂದು ಆಟೋನಮಸ್ AI ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಯಾರು ಇದನ್ನ ಆರಂಭ ಮಾಡಿದ್ದಾರೆ? ಈ IIT ದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, 2025 ಗ್ಲೋಬಲ್ ಚೆಸ್ ಲೀಗ್ ಪ್ರಶಸ್ತಿಯನ್ನು R ಪ್ರಜ್ಞಾನಂದ್ ಅವರು ಯಾವ ವಿದೇಶಿ ಆಟಗಾರನ ಜೊತೆಗೂಡಿ ಗೆದ್ದರು ಅಂತ ಕೇಳಿದ್ದಾನೆ. ಸರ್ನ, ಸೊ ಯಾರ ಜೊತೆ ಇವರು ಗೆದ್ದಿದ್ದಾರೆ? ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರ. ಆ್ಯಂಡ್ ಈ ಒಂದು ಅನೀಶ್ ಗಿರಿ ಅವರ. ಹೌದು, ಈ ಒಂದು ಅನೀಶ್ ಗಿರಿ ಅವರ ಜೊತೆ ಸೇರಿ ಈ ಪ್ರಜ್ಞಾನಂದ ಏನಿದಾರಲ್ವಾ, ಅವರು ಗ್ಲೋಬಲ್ ಚೆಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾರು? ಈ ನಮ್ಮ ಪ್ರಜ್ಞಾನಂದ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ December 26 ಈ ಸಾಹಿಬ್ಜಾ ದಾಸ್ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ತ್ಯಾಗದ ನೆನಪಿಗಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಸರ್ನ, ಇದು ವೀರಬಾಲ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೂ ಸಹ ನೋಡ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತಿಕಾರವಾಗಿ 1940 ಲಂಡನ್ನಲ್ಲಿ ಮೈಕಲ್ ಓ ಡಯರ್ನನ್ನು ಹತ್ಯೆ ಮಾಡಿದ ಕ್ರಾಂತಿಕಾರಿ ಯಾರ್ರೀ? ನಮ್ಮ ಉಧಮ್ ಸಿಂಗ್ ಅವರು. ಓಕೆ, ಯಾರು ಅಂತಂದರೆ ಈ ಉಧಮ್ ಸಿಂಗ್ ಅವರು ಹತ್ಯೆಯನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಅರಾವಳಿ ಬೆಟ್ಟಗಳಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ ಎಂತ ಸರ್, ಇವಾಗ 1919 ಏನಿದೆ ಅಲ್ವಾ ಆ ಡಯರ್ನನ್ನೇ ಇವ್ರು ಕೊಂದ್ರ. ಓಕೆ, ಜಸ್ಟ್ ನನ್ನ ಕ್ವಶನ್ ಇಷ್ಟೇ ನಿಮಗೆ. ಓಕೆ, ಸೊ ಅಲ್ಲಿ ಯಾವ ಡಯರ್ ಇದೆ ಅಲ್ವಾ, ಮೀನ್ಸ್ ಅಲ್ಲಿ ಏನು ಗೋಲಿಬಾರ್ ಮಾಡು ಅಂತ ಹೇಳಿದಲ್ವಾ, ಸೊ ಅದೇ ಡಯರ್ನನ್ನು ಇವರು ಕೊಂದ್ರ ಉಧಮ್ ಸಿಂಗ್ ಅವರು ಅಂತ. ಜಸ್ಟ್ ಎಸ್ ಆರ್ ನೋ? ಓಕೆ, ದಿಸ್ ಇಸ್ ದ ಡೆಪ್ತ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಎಷ್ಟಿದೆ ಅಂತ ಇದು ಗೊತ್ತಾಗುತ್ತೆ. ಓಕೆ, ಇದಕ್ಕೆ ನೀವು ಕಾಮೆಂಟ್ ಮಾಡಿ. ದಿಸ್ ಇಸ್ ದ ಹೋಮ್ ವರ್ಕ್ ನಂಬರ್ 1. ಆ್ಯಂಡ್ ನೆಕ್ಸ್ಟ್, ಅರಾವಳಿ ಬೆಟ್ಟಗಳಲ್ಲಿ ಗಣಿಗಾರಿಕೆ ನಿಷೇಧ ವಲಯವನ್ನು ವಿಸ್ತರಿಸುವ ಕೇಂದ್ರದ ನಿರ್ಧಾರದ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದೇನೆ. ಸರ್ನ, ಏನಾಗಿದೆ ಇದರ ಒಂದು ಉದ್ದೇಶ? ಸೊ ಅವಾಗ ನಾವು ಹೇಳಬೇಕಾಗುತ್ತೆ, ಅಂತರ್ಜಲ
ಮರುಪೂರಣ ಮತ್ತು ಪರಿಸರ ಸಂರಕ್ಷಣೆ. ಓಕೆ, ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋದಾವರಿ ನದಿಮುಖ ಪರಿಸರದ ವ್ಯವಸ್ಥೆಯ ಯಾವ ವರ್ಗಕ್ಕೆ ಸೇರುತ್ತದೆ ಅಂತ ಕೇಳಿದಾನೆ. ಓಕೆ, ಗೋದಾವರಿ ನದಿಮುಖ ಅಂತಂದ್ರೆ ಅವಾಗ ನಾವು ಏನಂತ ಹೇಳ್ತೀವಿ ಸರ್? ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಜೌಗು ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಏನಂತ? ಈ ಒಂದು ವೆಟ್ಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBI ಇತ್ತೀಚೆಗೆ ಹಣದುಬ್ಬರ ನಿಯಂತ್ರಣದ ಜೊತೆಗೆ ಯಾವುದಕ್ಕೆ ಸಮತೋಲನ ನೀಡಲು ಗ್ರೋತ್ ಓರಿಯೆಂಟೆಡ್ ಸ್ಟ್ಯಾನ್ಸ್ಗೆ ಶಿಫ್ಟ್ ಆಗಿದೆ ಅಂತ ಕೇಳಿದಾನೆ. ಸರ್ ಯಾವುದಕ್ಕೆ ಅಂತ ಕೇಳಿದ್ರೆ ಈ ಒಂದು ಆರ್ಥಿಕ ವಿಸ್ತರಣೆಗೆ, ಯಾವುದು? ಈ ಒಂದು ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ 5ನೇ ರಾಷ್ಟ್ರೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಯಾವುದು? ಈ 5ನೇ ರಾಷ್ಟ್ರೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ? ಎಲ್ಲಿದೆ ನಡೆದಿದೆ ಇದು? ಅದು ನವದೆಹಲಿಯಲ್ಲಿ ನಡೆದಿದೆ. ಓಕೆ, ಇಲ್ಲಿ ನವದೆಹಲಿಯಲ್ಲಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಗುಜರಾತನ್ನು ಹುಲಿ ರಾಜ್ಯವೆಂದು ಘೋಷಿಸಿದ ಸಂಸ್ಥೆ ಯಾವುದು ಸರ್? NTCA ಅಂದರೆ ಅವಾಗಲೇ ಹೇಳಿದಿರಾ ಸರ್? ಏನು ಕರೆಕ್ಟಾಗಿ ಹೇಳಿದಿರಾ? ಹೌದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳ್ತೀವಿ. ಓಕೆ, ಅದೇ ನೆಕ್ಸ್ಟ್ ಈ ಒಂದು ಫೋರ್ಬ್ಸ್ 2025ರ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತರ ಸಂಪತ್ತು ಹೆಚ್ಚಾಗಲು ಯಾವ ವಲಯಗಳ ಪ್ರಾಬಲ್ಯ ಕಾರಣವಾಗಿದೆ ಅಂತ ಕೇಳಿದರೆ ಸರ್, ಯಾವುದರ ಒಂದು ಪ್ರಾಬಲ್ಯ ಕಾರಣವಾಗಿದೆ? ಈ ಒಂದು AI ವಲಯ, ಈ ಒಂದು ಟೆಕ್ನಾಲಜಿ ಮತ್ತು AI ವಲಯ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕಿಂಬರ್ಲಿ ಪ್ರಕ್ರಿಯೆಯು ಪ್ರಮುಖವಾಗಿ ಯಾವ ವಸ್ತುವಿನ ಕಾನೂನುಬದ್ಧ ವ್ಯಾಪಾರಕ್ಕೆ ಸಂಬಂಧಿಸಿದೆ? ಸೊ ಇದರ ಅಧ್ಯಕ್ಷ ಯಾರಾಗಿದ್ದಾರೆ? ನಮ್ಮ ಭಾರತ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಡೈಮಂಡ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದುವರೆಗೆ ಎಷ್ಟು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ನಿರ್ಮಿಸಿದೆ? ಸರಿನಾ? ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಈ NTPC ಎಕ್ಸಾಮಲ್ಲಿ ಆ್ಯಂಡ್ ದೆನ್ CHSL ಮತ್ತು CGL ಲೆವೆಲಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಸೊ ಎಷ್ಟು ಅಂತ ಹೇಳ್ಬೋದಾ? ಏನಿದೆ ಈ ಒಂದು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಇದೆ ಅಲ್ವಾ? ಸೊ ಇದರ ಅಡಿಯಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ? ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ? ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ 6 ಲಕ್ಷ ಕಿಲೋಮೀಟರ್ಗಿಂತ ಜಾಸ್ತಿ. ಎಷ್ಟು? 6 ಲಕ್ಷ ಕಿಲೋಮೀಟರ್ಗಿಂತ ಜಾಸ್ತಿ ಈ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾದ ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯಾವ ದೇಶದಲ್ಲಿದೆ ಸರ್? ಇವಾಗಲೇ ನಿಮಗೆ ಹೇಳಿದ್ದೆ ಯಾವ ದೇಶ ಸರ್? USA ದೇಶ. ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಜನವರಿ 2026ರಿಂದ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ ಸರ್? ಯಾವುದು ಸರ್? ಇವಾಗಲೇ ಹೇಳಿದ್ರಲ್ಲ, ಯಾವುದು? ಈ ಕಿಂಬರ್ಲಿ ಪ್ರೊಸೆಸ್. ಓಕೆ, ಕಿಂಬರ್ಲಿ ಪ್ರೊಸೆಸ್ ಅನ್ನೋದು ನೆನ್ಪಿಟ್ಕೊಳ್ಳಿ ಸರ್. ಯಾಕೆ ನಾನು ಅದನ್ನು ಮತ್ತೊಂದು ಕ್ವಶನ್ ಫ್ರೇಮ್ ಮಾಡಿ ಹಾಕಿದ್ದೀನಿ ಅಂದರೆ, ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ? ಆ ಇಂಪಾರ್ಟೆಂಟ್ ಇರೋದ್ರ ಮೇಲೆ ನಿಮಗೆ ಹೇಗಾದರೂ ಕೇಳಬಹುದು. ಓಕೆ, ಫ್ರಂಟ್ ವ್ಯೂ ಆದರೂ ಕೇಳ್ಬೋದು, ಸೈಡ್ ವ್ಯೂ ಆದರೂ ಕೇಳ್ಬೋದು. ಓಕೆ, ಸೊ ಫೋಟೋಗ್ರಾಫರ್ ಅವ್ರು ಹೇಗಿರ್ತಾರೆ ಕ್ವಶನ್ ಪೇಪರ್ ತೆಗೆಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ IIT ಸಂಸ್ಥೆಯು ಯಾವ ಐಲಾ ರೀ? ಐಲಾ ದೆಹಲಿಗೆ ನಾನು ಬರಲ್ಲ ಇಲ್ಲ. ಓಕೆ, ಯಾವುದು? ಐಲಾ. ನೆನ್ಪಿಟ್ಕೊಳ್ಳಿ, ಆಟೋನಮಸ್ AI ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು IIT ಬಾಂಬೆ ಈ ಸ್ವಾಯತ್ತ AI ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿದೆ ಸರ್. ಸೊ ಇದೇನಾಗಿದೆ ಅಂದರೆ ಈ ಒಂದು AI ಪ್ರಯೋಗಾಲಯ ಸಹಾಯಕವಾಗಿದೆ. ಯಾವುದು? ಈ ಒಂದು ಐಲಾ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಆಟೋನಮಸ್ AI ಲ್ಯಾಬ್ ಅಸಿಸ್ಟೆಂಟ್. ಓಕೆ, ದಿಸ್ ಇಸ್ ದ ಟಫ್ ಕ್ವಶನ್. ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಇದಕ್ಕೂ ಸಹ ನೀವು ಸ್ಟಾರ್ ಮಾರ್ಕ್ ಹಾಕೊಂಡು ನೆನ್ಪಿಟ್ಕೊಳ್ಬೋದು. ಯಾವುದು? 5 ಸ್ಟಾರ್ ಹಾಕೊಳ್ಳಿ, ಇಲ್ಲಿ ಅಂದರೆ 3 ಸ್ಟಾರ್ ಆದರೂ ಹಾಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗುಜರಾತ್ ರಾಜ್ಯವು ಹುಲಿ ಮತ್ತು ಯಾವ ಪ್ರಮುಖ ಪ್ರಾಣಿ ಪ್ರಭೇದದ ನೈಸರ್ಗಿಕ ಆವಾಸ ಸ್ಥಾನವಾಗಿ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಇದು ರಾಜ್ಯವು ಹುಲಿಗೆ ಇವಾಗ ನ್ಯಾಷನಲ್ ಹುಲಿ ಕ್ಯಾಪಿಟಲ್ ಅಂತ ಮಾಡಿದ್ವಿ, ಅದನ್ನು ಟೈಗರ್ ಕ್ಯಾಪಿಟಲ್ ಅಂತ ಮಾಡಿದ್ವಿ. ಯಾವುದನ್ನ? ಈ ಒಂದು ಗುಜರಾತನ್ನು. ಸೊ ಹಾಗೆ ಅದನ್ನು ಬಿಟ್ಟು ಮತ್ತೆ ಯಾವುದಕ್ಕೆ ಅದು ಫೇಮಸ್ ಆಗಿದೆ ಸರ್? ರಾಯಲ್ ಬೆಂಗಾಲ್ ಟೈಗರ್ಗೆ. ಇದು ವೆಸ್ಟ್ ಬೆಂಗಾಲ್ ಇದೆ. ಆ್ಯಂಡ್ ದೆನ್ ಹಿಮಾಚಲ್ ಇರುತ್ತೆ ಸರ್, ಇದು ಹಿಮಾಚಲ್ಗೆ. ಆ್ಯಂಡ್ ದೆನ್ ಲಡಾಖಿಗಿದೆ. ಆ್ಯಂಡ್ ದೆನ್ ಕಾಡೆಮ್ಮೆ. ಓಕೆ, ಸೊ ಇದು ಬೇರೆ ಬೇರೆ ಎಲ್ಲ ಕಡೆಗಳು ಕಂಡು ಬರುತ್ತೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಈ ಒಂದು ಏಷ್ಯಾಟಿಕ್ ಲಯನ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು ಏಷ್ಯಾಟಿಕ್ ಲಯನ್ ಅಂತ ಹೇಳ್ತೀವಿ. ಈ ಒಂದು ಗಿರ್ ಲಯನ್ಗಳು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗುಜರಾತ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೀರ ಬಲ ದಿವಸನ್ನು ಯಾವ ವರ್ಷದ ಐತಿಹಾಸಿಕ ತ್ಯಾಗದ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಸರ್, ಯಾವುದು? ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಯಾವುದು ಸರ್? ಅವಾಗ ನೀವು 1705ರ ಒಂದು ತ್ಯಾಗದ ಸಲುವಾಗಿ ಇದನ್ನು ಆಚರಣೆ ಮಾಡ್ತಾರೆ. ಓಕೆ, ಇವು ಯಾವುದು? ವೀರ ಬಾಲ್ ದಿವಸ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗೋದಾವರಿ ಏಷ್ಯನ್ ವಾಟರ್ ಬರ್ಡ್ ಜನಗಣತಿಯ 2025ರ ಆವೃತ್ತಿಯು ಎಷ್ಟನೇದಾಗಿದೆ ಅಂತ? ಎಷ್ಟನೇದಾಗಿತ್ತು ಸರ್ ಇದು ಆವೃತ್ತಿ? ಎಷ್ಟನೇದಾಗಿತ್ತು ಸರ್? 40ನೇ ಆವೃತ್ತಿ. ಅವಾಗಲೇ ಮೊನ್ನೆ ಅಂತ ಮೊದಲು ಬಂದಿರತಕ್ಕಂಥ ಕ್ವಶನಲ್ಲಿ ಇತ್ತಲ್ವಾ? 40ನೇ ಆವೃತ್ತಿ ಆಗಿರ್ತಕ್ಕಂಥದ್ದು ಇತ್ತಲ್ವಾ? ಎಷ್ಟನೇದು? 40ನೇ ಆವೃತ್ತಿ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ವಿಮಾನ ನಿಲ್ದಾಣವು ಯಾವ ಆಧಾರದ ಮೇಲೆ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವೆಂದು ಗುರುತಿಸಲ್ಪಟ್ಟಿದೆ? ಯಾಕೆ ಅಂತ ಕೇಳಿದ್ರೆ, ಈ ಒಂದು ಪ್ರಯಾಣಿಕರ ದಟ್ಟಣೆಗೆ ಅದರ ಒಂದು ಮಾನದಂಡವನ್ನಾಗಿ ತಗೊಂಡು ಇದನ್ನು ಜನನಿಬಿಡ ವಿಮಾನ ನಿಲ್ದಾಣ ಅಂತ ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಜ್ಞಾನಂದ ಮತ್ತು ಅನೀಶ್ ಗಿರಿ ಅವರು ಯಾವ ತಂಡದ ಅಡಿಯಲ್ಲಿ 2025ರ ಗ್ಲೋಬಲ್ ಚೆಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಇಲ್ಲಿ ಇವ್ರ ಹೆಸರು ಸಿಕ್ತು. ಆ್ಯಂಡ್ ದೆನ್ ಅದು ಲೀಗ್ ಹೆಸರು ಸಹ ಸಿಕ್ತು. ಆ್ಯಂಡ್ ದೆನ್ ಇದು ಯಾವ ತಂಡದ ಅಡಿಯಲ್ಲಿ ಅನ್ನೋದು ಸಹ ನಿಮಗೆ ಸಿಗುತ್ತೆ. ಯಾವುದು ತಂಡ ಸರ್? ಅವನು ಹೇಳಬೇಕೈತೆ ಸರ್, ಈ ಒಂದು ಗ್ಲೋಬಲ್ ಚೆಸ್ ಲೀಗ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗ್ಲೋಬಲ್ ಚೆಸ್ ಲೀಗ್. ಸೊ ಇದು ನೆನ್ಪಿಟ್ಕೊಳ್ಳಿ. ಈ ಒಂದು ಚೆಸ್ ಚಾಂಪಿಯನ್ಸ್ ಅಲ್ಲ, ಈ ಒಂದು GCL ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಗ್ಲೋಬಲ್ ಚೆಸ್ ಲೀಗ್. ಸೊ ಇದು ಸಹ ನಿಮಗೆ ಈ
ಟ್ರಿಬಲ್ ಸ್ಟಾರ್ ಕ್ವಶನ್ ಇದು. ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಯಾರ ಹೆಸರು ನೀವು ಮರಿತೀರಾ ಅಂತಂದರೆ ಈ ಒಂದು ಅನೀಶ್ ಅವ್ರ ಹೆಸರು ಮರಿಬೇಡಿ. ಅನೀಶ್ ಗಿರಿ ಅವ್ರ ಹೆಸರನ್ನು ನೆನಪಿಟ್ಕೊಳ್ಳಿ. ಓಕೆ, ಯಾರು? ಅನೀಶ್. ಓಕೆ, ಅನೀಶ್ ಅವ್ರನ್ನ ನೀವು ನೀವು ನೆನಪಿಟ್ಕೊಳ್ಬೇಕು. ಯಾವ ಒಂದು ಲೀಗ್ ಅಂದರೆ ಈ ಒಂದು ಗ್ಲೋಬಲ್ ಚೆಸ್ ಲೀಗ್ ಅಂತ ಹೇಳ್ತೀವಿ ಸರ್ನಾ. ಯಾವ ಒಂದು ತಂಡದ ಅಡಿಯಲ್ಲಿ ಅಂತ ಕೇಳಿದ್ರೆ ಒಂದು ಗ್ಲೋಬಲ್ ಚೆಸ್ ಲೀಗ್ನ ತಂಡದ ಅಡಿಯಲ್ಲಿ ಅವರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟು ಫೋರ್ಬ್ಸ್ 2025 ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ಸಂಪತ್ತು ಹೆಚ್ಚಾಗಲು ಯಾವ ತಂತ್ರಜ್ಞಾನ ವಲಯವು ಪ್ರಮುಖ ಕೊಡುಗೆ ನೀಡಿದೆ? ಓಕೆ, ದಿಸ್ ಇಸ್ ದ ಡಮ್ ಕ್ವಶನ್. ಈ ಒಂದು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಮೀನ್ಸ್ ಈ ಒಂದು AI ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ದಾರ್ ಉಧಮ್ ಸಿಂಗ್ ಅವರು ಲಂಡನ್ನಲ್ಲಿ ಮೈಕಲ್ ಓಡಯರ್ನನ್ನು ಹತ್ಯೆ ಮಾಡಿದ ವರ್ಷ ಯಾವುದು ಅಂತ ಕೇಳಿದ್ದೇನೆ. ಯಾರು ಈ ಒಂದು ಮೈಕಲ್ ಓಡಯರ್ನನ್ನು ಹತ್ಯೆ ಮಾಡಿರ್ತಕ್ಕಂಥ ವರ್ಷ ಯಾವುದು? ಆಪ್ಷನ್ ಎ 1919 ಆ್ಯಂಡ್ ದೆನ್ ಆಪ್ಷನ್ ಬಿ 1930, ಆಪ್ಷನ್ ಸಿ ಈ ಒಂದು 1940 ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ 1945 ಅಂತ ಇದೆ. ಸೊ ಹಾಗಾದರೆ ಇದಕ್ಕೆ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ದಿಸ್ ಇಸ್ ದ ಹೋಮ್ವರ್ಕ್ ನಂಬರ್ 2. ಸೊ ಎರಡಕ್ಕೂ ಸಹ ನೀವು ಹೋಮ್ವರ್ಕ್ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ 29 ಡಿಸೆಂಬರಲ್ಲಿ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು SSC GD ಕ್ಲಾಸ್ಗಳನ್ನು ಕೇಳ್ತಾ ಇಲ್ಲ ಅಲ್ವೋ? ಓಕೆ, ಸೊ ಮೀನ್ಸ್ ನಿಮ್ಮ ಕೋರಿಕೆ ಮೇಲೆ ಅದು ಕ್ಲಾಸ್ನ ಮಾಡ್ತಾ ಇರೋದು. ಸೊ ನೀವೇ ನೋಡಲಿಲ್ಲ ಅಂದರೆ ಸಹ ನಮಗೂ ಸಹ ಸ್ವಲ್ಪ ಇದು ಆಗುತ್ತೆ. ಓಕೆ, ಮೀನ್ಸ್ ಹೇಗೆ ಅಂತಂದರೆ ಬೇಜಾರಾಗುತ್ತೆ ಅಷ್ಟೇ, ಎಂತ ಸಹ ಇಲ್ಲ, ಸರಿಯಾ? ಸೊ ಅದಕ್ಕೆ ನಿಮಗೆ ನೋಡಿ, ನಿಮಗೆ ಜಸ್ಟ್ ಇವಾಗ ನನಗೆ ವ್ಯೂಸ್ ಬರೋದು ಹಾಗೆ ಅಂತಲ್ಲ. ಓಕೆ, ನಿಮಗೆ ಯೂಸ್ಫುಲ್ ಆಗುತ್ತೆ ರೀ. ಓಕೆ, ನಿಮಗೆ ಆ ಕಂಟೆಂಟ್ ಏನಿದೆ ಅಲ್ವಾ, ಹೇಳೋದು ಏನಿದೆ ಅಲ್ವಾ, ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೇ ಇರುತ್ತೆ. ಓಕೆ, ಕಡಿಮೆ ಟೈಮಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೇ ನನ್ನ ಒಂದು ಗುರಿಯಾಗಿದೆ. ಇಲ್ಲಿವರೆಗೂ ನೀವು ಯಾವುದೇ ವಿಡಿಯೋಗಳನ್ನು ತೊಗೊಂಡು ಬನ್ನಿ, ಮ್ಯಾಕ್ಸಿಮಮ್ ಒಂದು ಕ್ಲಾಸಲ್ಲಿ ನಿಮಗೆ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತಂದರೆ ಅದನ್ನು ನಾನು ಹೇಳಿರ್ತೀನಿ. ಓಕೆ, ಸೊ ದಿಸ್ ಇಸ್ ದ ಟೈಮ್ ವೇಸ್ಟ್, ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ ಅಂತ. ಆ್ಯಂಡ್ ದೆನ್ ಮತ್ತೊಂದು ಸಹ ನಿಮ್ಗೆ ಹೇಳಿರ್ತೀನಿ, ಸ್ಟಾರ್ಟಿಂಗ್ 1 ನಿಮಿಷ ಆ್ಯಂಡ್ ದೆನ್ ಎಂಡಿಂಗ್ 1 ನಿಮಿಷ. ಸೊ ದಿಸ್ ಇಸ್ ದ ಟೈಮ್ ವೇಸ್ಟ್ ಮಾಡೋ ನಾನು ಮೂಮೆಂಟ್ಗಳು. ಅದನ್ನು ಹೊರತಾಗಿ ಯಾವುದೂ ಸಹ ವೇಸ್ಟ್ ಮಾಡಿಲ್ಲ ಇಲ್ಲಿವರೆಗೂ. ಓಕೆ, ಮೀನ್ಸ್ ನಿಮಗೆ 20 ನಿಮಿಷದಲ್ಲಿ ಮಿನಿಮಮ್ ನಿಮಗೆ 1 ಅವರ್ ಮತ್ತೆ ಬೇರೆ ಕೆಲವರು ಮಾಡಲಿಕ್ಕೆ ಇರ್ಬೋದೇನೋ, ಬಟ್ ಅಷ್ಟು ನಿಮಗೆ ಕಂಟೆಂಟನ್ನು ನಾನು ಒದಗಿಸ್ತಾರೆ. ಜಸ್ಟ್ ಬಿಕಾಸ್ ಯಾಕೆ ಅಂತಂದರೆ ಇವಾಗ ನಿಮ್ಮ ಟೈಮ್ ಸಹ ಏನಿದೆ ಅಲ್ಲ ಪ್ರೀಶಿಯಸ್ ಇದೆ, ಆ್ಯಂಡ್ ನನ್ನ ಟೈಮ್ ಸಹ ನನಗೆ ಪ್ರೀಶಿಯಸ್ ಇದೆ. ಸೊ ದ್ಯಾಟ್ಸ್ ವೈ ಇವಾಗ ನಿಮ್ಮದೇ ಮಾತ್ರ ಪ್ರೀಶಿಯಸ್ ಇತ್ತು ಅಂದರೆ ನಾನು ವೇಸ್ಟ್ ಮಾಡ್ಬೋದಾಗಿತ್ತೇನೋ, ಬಟ್ ನಂದು ಸಹ ನನಗೆ ಪ್ರೀಶಿಯಸ್ ಇದೆ. ಸೊ ದ್ಯಾಟ್ಸ್ ವೈ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನೀವು ಸಹ ನೋಡ್ಕೊಳ್ಬೋದು ಅಷ್ಟೇ. ಓಕೆ, ಹೇಳ್ತಾ ವಿಡಿಯೋನ ಇಲ್ಲಿಗೆ